ಜನವರಿ 22ರಂದು ಉದ್ಘಾಟನೆಗೊಳ್ಳಲಿರುವಂತಹ ರಾಮ ಮಂದಿರದ ಸ್ಥಳದಲ್ಲಿ ಪವರ್ ಟಿವಿಯ ತಂಡ ಇದೆ. ಪವರ್ ಟಿವಿಯ ತಂಡ ಹಂತ ಹಂತವಾಗಿ ನಿರ್ಮಾಣ ಹಂತದ ಸಂಪೂರ್ಣ ಮಾಹಿತಿಯನ್ನ ತಮ್ಮ ಮುಂದೆ ಇಡಲಿದೆ. ಸುಮಾರು 70 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗ್ತಿರುವಂತಹ ಭವ್ಯ ರಾಮ ಮಂದಿರ 1800 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ನಮ್ಮ ಕ್ಯಾಮರಾಮನ್ ತಮಗೆ ಸಂಪೂರ್ಣವಾದಂತಹ 3 ಮಹಡಿಗಳುಳ್ಳಂತಹ ಈ ಒಂದು ರಾಮ ಮಂದಿರ ಭವ್ಯ ಭಾರತದ ಕಟ್ಟಡದ ಬಗ್ಗೆ ಸಂಪೂರ್ಣ ಚಿತ್ರಣಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ತಾವು ಗಮನಿಸಬಹುದು, ಒಟ್ಟು 70 ಎಕರೆಯಲ್ಲಿ ನಿರ್ಮಾಣವಾಗ್ತಿರುವಂತಹ ಈ ಒಂದು ಮಂದಿರ 1800 ಕೋಟಿ ರೂಪಾಯಿ ವೆಚ್ಚವನ್ನ ಈಗಾಗಲೇ ಇದಕ್ಕೆ ವೆಚ್ಚ ಮಾಡಲಾಗ್ತಾ ಇದೆ. ನಾಗರಿ ಶೈಲಿಯಲ್ಲಿ ಒಟ್ಟು 360 ಅಡಿ ಉದ್ದ, 235 ಅಡಿ ಅಗಲ, 161 ಅಡಿ ಎತ್ತರದ ವಿಶಾಲವಾದಂತಹ ಭವ್ಯ ರಾಮ ಮಂದಿರ ಅಯೋಧ್ಯೆಯಲ್ಲಿ ತಲೆ ಎತ್ತುವುದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಸಾವಿರಾರು ಜನ ಸಿಬ್ಬಂದಿಗಳು, ಕಾರ್ಮಿಕರು ಈಗಾಗಲೇ ಈ ಒಂದು ಕೆಲಸದಲ್ಲಿ ನಿರತರಾಗಿರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸಬಹುದು. ಒಟ್ಟು 3 ಮಹಡಿಗಳಿರುತ್ತೆ. ಆ 3 ಮಹಡಿಗಳ 4 ಮೂಲೆಗಳಲ್ಲೂ ಕೂಡ 4 ಶಿಖರಗಳನ್ನ ಈಗಾಗಲೇ ಕೆತ್ತಲಾಗಿರುವಂತದನ್ನ ಇಲ್ಲಿ ಗಮನಿಸಬಹುದು. 4 ಶಿಖರಗಳನ್ನ ಹೊರತುಪಡಿಸಿ ಮಧ್ಯದಲ್ಲಿ ಒಂದು ಗೋಪುರವಿರುತ್ತೆ. ಒಟ್ಟು 5 ಶಿಖರಗಳನ್ನ ಈ ಒಂದು ರಾಮ ಮಂದಿರದ ಪ್ರಕೋಷ್ಠ ಹೊಂದಿರಲಿದೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲಿ ಗೋಚರವಾಗುತ್ತೆ. ಇನ್ನು ಉಳಿದಂತೆ ಈ ಒಂದು ನಿರ್ಮಾಣ ಕಾರ್ಯದ ಬಗ್ಗೆ ಮಾತನಾಡೋದಾದ್ರೆ, ಒಟ್ಟು ಫೌಂಡೇಶನ್ ನಿಂದ ಆರಂಭಗೊಂಡು ಕೊನೆಯ ಹಂತದ ಕೆಲಸದವರೆಗೂ ಕೂಡ ಸಾಕಷ್ಟು ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳುವುದಕ್ಕೆ ರಾಮ ಮಂದಿರ ಟ್ರಸ್ಟ್ ಮುಂದಾಗಿತ್ತು ಅನ್ನುವಂಥದ್ದು ಕೂಡ ಸ್ಪಷ್ಟ. ಹೀಗಾಗಿ ಇಲ್ಲಿ ಗಮನಿಸಬಹುದು, ಅಡಿಪಾಯ ಹಾಕುವಂತಹ ಸಂದರ್ಭಗಳಲ್ಲಿ ಸಹಜವಾಗಿ ಯಾವುದೇ ರೀತಿಯಾದಂತಹ ಭೂಕಂಪಗಳು ಕೂಡ ಉಂಟಾದ್ರೂ ಕೂಡ ಅದ್ಯಾವುದಕ್ಕೂ ಕೂಡ ತೊಂದರೆಗಳು, ಅನಾಹುತಕ್ಕೆ ಸಿಲುಕಬಾರದು ಈ ಒಂದು ಕಟ್ಟಡ ಅನ್ನುವಂತ ಕಾರಣದಿಂದಾಗಿಯೇ ಸುಮಾರು 48 ಲೇಯರ್ ಕಾಂಕ್ರೀಟ್ ಗಳನ್ನ ಇಲ್ಲಿ ಹಾಕಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಇನ್ನು ಫೌಂಡೇಶನ್ ಒಂದರ ಮೇಲೆ ಮತ್ತೊಂದು ಹಾಗೆ ಕಲ್ಲುಗಳನ್ನು ಕೂಡ ಅದರ ಮೇಲೆ ಇಡಲಾಗಿರುವಂತದ್ದು. ಅದಾದ ಬಳಿಕ ಮಂದಿರದ ಕೆಲಸವನ್ನು ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಮುಂದಾಗಿರುವಂತದ್ದು. ಸಾಧ್ಯವಾದರೆ ತಾವು ಗಮನಿಸಬಹುದು, ಇಲ್ಲಿರುವಂತಹ ಸಿಬ್ಬಂದಿಗಳನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡುವಂತಹ ನಾವು ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಇರುವಂತಹ ಸಿಬ್ಬಂದಿಗಳು ಸಾಕಷ್ಟು ವರ್ಷಗಳಿಂದಲೂ ಕೂಡ 3-4 ವರ್ಷಗಳಿಂದ ಇಲ್ಲಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಮ್ಮ ಜೊತೆ ಕನ್ನಡಿಗರ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ವಿನಾಯಕ್ ಅಂತ ಸರ್. ವಿನಾಯಕ್, ಯಾವ ಊರು ತಮ್ದು? ನಮ್ದು ಕುಮಟಾ ಸರ್. ಕುಮಟಾ. ಎಷ್ಟು ವರ್ಷಗಳಿಂದ ತಾವು ಈ ಕೆಲಸದಲ್ಲಿ ನಿರತರಾಗಿದ್ದೀರಿ? ಇಲ್ಲಿ ಯಾವಾಗಿಂದ ತಾವು ಇಲ್ಲಿ ಬಂದಿದ್ರಿ ಅಂತ? ನಾನೀಗ ಬಂದು 1.5 ತಿಂಗಳು ಆಗ್ತಾ ಬಂತು ಸರ್. ನಾ 12 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. ಇಲ್ಲಿ 12 ವರ್ಷದಿಂದ? ಇಲ್ಲಿಲ್ಲ ಸರ್, ಊರಲ್ಲಿ 12 ವರ್ಷದಿಂದ ಕೆಲಸ ಮಾಡ್ತೀನಿ. ಈ ರಾಮ ಜನ್ಮಭೂಮಿಯ ಟ್ರಸ್ಟ್ ಅಯೋಧ್ಯೆಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಯಾವಾಗಿಂದ ಮಾಡ್ತಾ ಇದ್ರಿ ಅಂತ? ಇಲ್ಲಿ ಒಂದೂವರೆ ತಿಂಗಳಿನಿಂದ. ಏನ್ ಕೆಲಸ ಮಾಡ್ತೀರಿ ಸರ್ ಇಲ್ಲಿ? ತಮ್ಮ ಏನು ಮೇನ್ ರೋಲ್ ಏನು ಅಂತ? ತಮ್ಮ ರೋಲ್? ನಾವು ಗಣಪತಿ ವರ್ಕ್ ಮಾಡ್ತಿದ್ದೀವಿ ಸರ್. ಗಣಪತಿ ವರ್ಕ್ ಅನ್ನ ಮಾಡ್ತಿದ್ರಿ ಅಂದ್ರೆ ಗಣೇಶನ 4 ದೇವಾಲಯಗಳನ್ನ ನಿರ್ಮಾಣ ಮಾಡ್ತಿರಲ್ಲ, ಅದರಲ್ಲಿ ಆ ಒಂದು ಇದನ್ನ ಕೆಲಸ ಮಾಡ್ತಾ ಇದ್ರ? ಪಿಲ್ಲರ್ ಅಲ್ಲಿ ಒಂದು ಪಿಲ್ಲರ್ ಅಲ್ಲಿ 16 ವರ್ಕ್ ಬರುತ್ತೆ ಸರ್. ಅಂದ್ರೆ ಮೇಲ್ಗಡೆ ಶಿಲಾಬಾಲಿಕೆ, ಕೆಳಗಡೆ 4 ಶಿಲಾಬಾಲಿಕೆ, ಮಧ್ಯದಲ್ಲಿ 4 ಗಣಪತಿ ಬರುತ್ತೆ ಸರ್. ಆ ಗಣಪತಿ ವರ್ಕ್ ನಾವು ಮಾಡ್ತಿದೀವಿ ಸರ್. ನಮ್ಮ ಸರ್ ಇನ್ನೊಬ್ಬರಿದ್ದಾರೆ ಸರ್. ಒಟ್ಟು ಎಷ್ಟು ಜನರ ತಂಡ ತಾವು ಅಲ್ಲಿಂದ ಬಂದಿರಿ? ನಾವು 5-6 ಜನ ಇದೀವಿ ಸರ್. 6 ಜನರು ಕೂಡ ಈಗ 1.5 ತಿಂಗಳಿಂದ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರ. ಕೊನೆ ಹಂತದ ಕೆಲಸವನ್ನ ತಾವು ಮಾಡ್ತಾ ಇದ್ರಿ ಅಂತ? ಹಾ ಸರ್. ಓಕೆ. ಯಾಕೆಂತ ಹೇಳಿದ್ರೆ ಇನ್ನ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ತಮ್ಮ ಕೆಲಸಗಳು ಕೂಡ ಪರಿಪೂರ್ಣವಾಗಲಿದೆ. ತಮಗೆ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿರೋದಕ್ಕೆ ಎಷ್ಟು ಹೆಮ್ಮೆ ಅನಿಸ್ತಿದೆ, ಹೇಗೆ ಅನಿಸ್ತಿದೆ ಅನ್ನುವಂಥದ್ದು? ಸರ್, ಇದೆಲ್ಲ ಒಂದು ಅದೃಷ್ಟ ಅಂತ ಅನ್ಕೋತೀನಿ ಸರ್. ಯಾಕಂದ್ರೆ ಅಂದ್ರೆ ಅಲ್ಲಿಂದ ಬರೋದು ಸಾಮಾನ್ಯ ವಿಷಯ ಅಲ್ಲ ಸರ್. ಅಂದ್ರೆ ಇಲ್ಲಿ ಬಂದಿರೋದು ನಮ್ ಪುಣ್ಯ ಅಂತ ಅನ್ಸುತ್ತೆ ಸರ್. ಓಕೆ. ಯಾರೆಲ್ಲ ಬಂದಿರಿ? ಅವರು ಉಳಿದಂತ ತಮ್ಮ ಸ್ನೇಹಿತರು, ನೇತೃತ್ವ ತಂಡ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ? ಇದು ಇಲ್ಲಿದ್ದಂತಹ ಸಿಬ್ಬಂದಿ ಸುಮಾರು 1.5 ತಿಂಗಳಿನಿಂದಲೂ ಕೂಡ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆ ಕೆಲಸದ ಬಗ್ಗೆ ಕೂಡ ಅಂದ್ರೆ ಒಟ್ಟು ಗೋಪುರಗಳು ಬರುತ್ತೆ. ಗಣೇಶನ ಗೋಪುರವನ್ನ ನಿರ್ಮಿಸುವಲ್ಲಿ ನಾವು 1.5 ತಿಂಗಳಿಂದಲೂ ಕೂಡ ಇಲ್ಲಿ ನಿರತರಾಗಿದ್ದೇವೆ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ತಾವು ಇಲ್ಲಿ ಮಾಹಿತಿಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಜೊತೆಗೆ 3 ಮಹಡಿಗಳೇನಿದೆ, ಮೊದಲ ಮಹಡಿಯಲ್ಲಿ ಅಂದ್ರೆ ಗ್ರೌಂಡ್ ಮಹಡಿಯಲ್ಲಿ ಈಗಾಗಲೇ ರಾಮ ಮಂದಿರ ನಿರ್ಮಾಣವಾಗುತ್ತೆ. ಜೊತೆಗೆ ಮೂಲ ಸ್ಥಾನ ರಾಮನ ಪ್ರತಿಷ್ಠಾಪನೆ ಮಾಡುವಂತದ್ದು ಕೂಡ ತಳಮಹಡಿಯಲ್ಲಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಇನ್ನು ವಿಶೇಷವಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಲಾಗಿರುವಂತಹ ಶಿಲೆಗಳ ಬಗ್ಗೆ ಮಾತನಾಡೋದಾದ್ರೆ, ಕರ್ನಾಟಕದ 2 ಜಿಲ್ಲೆಗಳಿಂದ ಈಗಾಗಲೇ
ಶಿಲೆಗಳನ್ನ ತರಲಾಗಿರುವಂತದ್ದು, ಕೆತ್ತನೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಉಳಿದಂತೆ ರಾಜಸ್ಥಾನದಿಂದಲೂ ಕೂಡ ಶಿಲೆಗಳನ್ನ ಇಲ್ಲಿಗೆ ತರಿಸಲಾಗಿರುವಂತದನ್ನ ಇಲ್ಲಿ ಗಮನಿಸಬಹುದು. ಒಟ್ಟು 2 ರಾಜ್ಯಗಳ ಪೈಕಿ 3 ರಾಮನ ವಿಗ್ರಹಗಳನ್ನ ಈಗಾಗಲೇ ಕೆತ್ತನೆಯನ್ನ ಮಾಡಲಾಗಿದೆ. 3ರಲ್ಲಿ ಯಾವುದು ಪರಿಪೂರ್ಣ ದಿ ಬೆಸ್ಟ್ ಅನ್ನುವಂಥದ್ದನ್ನ ಹೇಳಲಾಗುತ್ತೆ. ಅದನ್ನ ಅಂತಿಮವಾಗಿ ಆಯ್ಕೆ ಮಾಡೋದಕ್ಕೆ ಇಲ್ಲಿರುವಂತಹ ರಾಮ ಮಂದಿರ ಟ್ರಸ್ಟ್ ಮುಂದಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಒಟ್ಟು 17,000 ಕಲ್ಲುಗಳನ್ನ ಇಲ್ಲಿ ಉಪಯೋಗಿಸಲಾಗಿದೆ ಅನ್ನುವಂಥದ್ದು ಸ್ಪಷ್ಟ. 21 ಅಡಿ ಬಳಿಕ ದೇವಸ್ಥಾನದ ಕೆಲಸಗಳು ಈಗಾಗಲೇ ಆರಂಭವಾಗಿರುವಂತದ್ದು. ರಾಜಸ್ಥಾನದ ಬನ್ಸಿ ಪಹಾಡ್ಪುರ್ನಿಂದ ತರಲಾಗಿರುವಂತಹ ಪಿಂಕ್ ಸ್ಯಾಂಡ್ ಸ್ಟೋನ್ ಏನಿದೆ ಅದನ್ನು ಕೂಡ ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ಬಳಸಲಾಗಿರುವಂತದ್ದು. ಜೊತೆಗೆ ನಿರ್ಮಾಣ ಕಾರ್ಯದಲ್ಲಿ ದೇವಾಲಯದ ಪಿಲ್ಲರ್ ಇರ್ಬೋದು, ಬೀಮ್, ಹೀಗೆ ಇದೆಲ್ಲದಕ್ಕೂ ಕೂಡ ರಾಜಸ್ಥಾನದ ಶಿಲೆಗಳನ್ನೇ, ಕಲ್ಲುಗಳನ್ನ ಹೆಚ್ಚಾಗಿ ಬಳಸಲಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. 20 ಅಡಿಗಳ 3 ಮಹಡಿಗಳ ಬಳಿಕ ಶಿಖರಗಳು ಆರಂಭವಾಗುತ್ತೆ. ಒಟ್ಟು 5 ಶಿಖರಗಳು ಇರಲಿದೆ. 5 ಶಿಖರಗಳಲ್ಲಿ 4 ಮೂಲೆಗಳಲ್ಲಿ 4 ಶಿಖರ, 1 ಮಧ್ಯದಲ್ಲಿ ಗೋಪುರ. ಹೀಗಾಗಿ ಒಟ್ಟು 5 ಶಿಖರಗಳು ಇರಲಿದೆ ಅನ್ನುವಂಥದ್ದು ಸ್ಪಷ್ಟ. ಈ ಕಾರಣದಿಂದಾಗಿ ಒಟ್ಟು 3 ಮಹಡಿಗಳ ಬಳಿಕ ಆ 3 ಮಹಡಿಗಳಲ್ಲಿ 1ನೇ ಮಹಡಿ, 2ನೇ ಮಹಡಿ ಮತ್ತು ತಳ ಮಹಡಿ ವಿಶೇಷತೆ ಬಗ್ಗೆ ಹೇಳೋದದೆ. ತಳ ಮಹಡಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಇರಲಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. 1ನೇ ಮಹಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ, ದಶರಥ, ಹನುಮ ಎಲ್ಲರ ದರ್ಬಾರ್ ಹಾಲ್ ಇರಲಿದೆ. ಅಂದ್ರೆ ವಿಶೇಷವಾಗಿ ಆ 1ನೇ ಮಹಡಿಗೆ ಯಾರಿಗೂ ಕೂಡ ಅನುಮತಿ ಇರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಉಳಿದಂತೆ 2ನೇ ಮಹಡಿಯನ್ನ ಗಮನಿಸೋದಾದ್ರೆ ರಾಮನ ದರ್ಬಾರು, ಅಂದ್ರೆ ಅಲ್ಲಿಗೆ ಕೇವಲ ಟ್ರಸ್ಟ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅತಿ ಮುಖ್ಯ ಕೆಲಸಗಳಿದ್ದಂತ ಸಂದರ್ಭದಲ್ಲಿ ಮಾತ್ರ ಅವರುಗಳಿಗೆ ಅವಕಾಶಗಳನ್ನ ನೀಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ.